ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧದ ಕಿಚ್ಚಿನ ನಡುವೆ ಭಾರತಕ್ಕೆ ಈಗ ದೊಡ್ಡ ರಾಜತಾಂತ್ರಿಕ ಜಯ ಸಿಕ್ಕಿದೆ. ಭಾರತದ ಹಡಗುಗಳಿಗೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಂದ್ ಕಡೆ ಇದು ಖುಷಿ ವಿಚಾರ ಆದ್ರೆ ಮತ್ತೊಂದ್ ಕಡೆ ಮಿಡಲ್ ಈಸ್ಟ್ ಯುದ್ಧ ಮತ್ತಷ್ಟು ಅಪಾಯಕಾರಿ ಹಂತಕ್ಕೆ ತಲುಪ್ತಾ ಇದೆ ಅನ್ನೋ ಆತಂಕವೂ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇರಾನ್ಗೆ ದೊಡ್ಡದೇನೋ ಕಾದಿದೆ ಅನ್ನೋ ಭಯಾನಕ ಸುಳಿವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸೇನೆ ಇಳಿಸೋದಾಗಿನೂ ಹೇಳಿದ್ದಾರೆ. ಮೊದಲು ಭಾರತಕ್ಕೆ ಸಿಕ್ಕ ಸಿಹಿ ಸುದ್ದಿ ಏನು ಅಂತ ನಾವು ನೋಡ್ತಾ ಹೋಗೋಣ. ಅಮೆರಿಕ, ಇಸ್ರೇಲ್ ಸೇರಿ ಅತಿರಥ ಮಹಾರಥರನ್ನ ಎದುರು ಹಾಕೊಂಡಿರೋ ಇರಾನ್ ಈಗ ನಾವು ಭಾರತದ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಕೊಡ್ತಾ ಇದ್ದೀವಿ, ಸುರಕ್ಷಿತ ಹಾದಿ ಕೊಟ್ಟಿದ್ದೀವಿ ಅಂತ ಹೇಳಿದೆ. ಹೀಗಂತ ಖುದ್ದು ಭಾರತದಲ್ಲಿರೋ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ನಮ್ಮ ಫ್ರೆಂಡ್, ನಮ್ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಭಾರತ ಮತ್ತು ಇರಾನ್ ಪರಸ್ಪರ ಹಿತಾಸಕ್ತಿಗಳನ್ನ ಶೇರ್ ಮಾಡ್ಕೊಳ್ತಾರೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ನಾವು ಭಾರತಕ್ಕೆ ಸೇಫ್ ಪ್ಯಾಸೇಜ್ ಮಾಡಿಕೊಡ್ತೀವಿ. ಈ ನಿರ್ಧಾರದ ಎಫೆಕ್ಟ್ 2-3 ಗಂಟೆಗಳಲ್ಲಿ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ದಿಲ್ಲಿ ನಡೆದ ಅಲ್ ಕುದ್ಸ್ ಡೇ ನಲ್ಲಿ ಈ ತರ ಹೇಳಿಕೆ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ಈ ಹಾರ್ಮುಜ್ ಜಲಸಂಧಿಯನ್ನ ಇಟ್ಕೊಂಡು ಇರಾನ್, ಅಮೆರಿಕ ಸೇರಿದ ಹಾಗೆ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನೆಲ್ಲ ಸಿಕ್ಕಾಬಟ್ಟೆ ಆಟ ಆಡಿಸ್ತಾ ಇತ್ತು. ಸ್ವತಃ ತನ್ನ ಸುತ್ತಮುತ್ತ ಇರೋ ಗಲ್ಫ್ ರಾಷ್ಟ್ರಗಳನ್ನ, ಅದರಲ್ಲೂ ಕೂಡ ಅರಬ್ ರಾಷ್ಟ್ರಗಳನ್ನ ಇರಾನ್ ಬಿಡ್ತಾ ಇಲ್ಲ. ನೀವು ಅಮೆರಿಕ ಜೊತೆಗಿದ್ದೀರಾ ಅಂತ ಹೇಳಿ ಅಲ್ಲಿಗೆಲ್ಲ ಫೈರ್ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಂತೂ ಒಂದು ಸಣ್ಣ ಹಡಗನ್ನ ಕೂಡ ಮೂವ್ ಮಾಡಕ್ ಬಿಡಲ್ಲ, ಬಂದ್ರೆ ಮುಳುಗಿಸ್ತೀವಿ ಅಂತ ಹೇಳಿ ಖಾಮಿನೈ ಸೇನೆ IRGC ವಾರ್ನಿಂಗ್ ಕೊಟ್ಟಿದೆ. ಮುಜ್ತಬಾ ಖಾಮಿನೈರ ಮೊದಲ ಅಫಿಷಿಯಲ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ, ಸುಪ್ರೀಂ ಲೀಡರ್ ಆದ್ಮೇಲೆ ಬಂದ ಮೊದಲ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಹಾರ್ಮುಜ್ ಬಂದೇ ಇರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈಗ ಭಾರತಕ್ಕೆ ಸಮಸ್ಯೆ ಮಾಡಲ್ಲ, ಅವ್ರು ಹೋಗ್ಲಿ, ನಾವು ಸೇಫ್ ಪ್ಯಾಸೇಜ್ ಕೊಡ್ತೀವಿ ಅಂತ ಇರಾನ್ ಹೇಳಿದೆ. ಇದು ಭಾರತಕ್ಕೆ ದೊಡ್ಡ ಪಾಸಿಟಿವ್ ನ್ಯೂಸ್. ಭಾರತದ ಮಾರ್ಕೆಟ್ಗೂ ಇದು ದೊಡ್ಡ ಪಾಸಿಟಿವ್ ಸುದ್ದಿ. ಬುಧವಾರವಷ್ಟೇ ಈ ಬಗ್ಗೆ ಮಾಹಿತಿ ಬಂತು. ಇರಾನ್ ಭಾರತಕ್ಕೆ ಬಿಡ್ತಾ ಇದೆ, ಭಾರತಕ್ಕೆ ಇಲ್ಲಿ ಅಲೋ ಮಾಡ್ತಾ ಇದೆ ಅಂತ ಹೇಳಿ ಮಾಹಿತಿ ಬಂತು. ಆದ್ರೆ ಖುದ್ದು ಇರಾನ್ ಇಲ್ಲ ಆ ಥರದ್ದೇನಿಲ್ಲ ಅಂತ ಹೇಳಿ ಆಮೇಲೆ ನಿರಾಕರಿಸಿತ್ತು. ಆದ್ರೆ ಈಗ ಖುದ್ದು ಭಾರತದಲ್ಲಿರೋ ಇರಾನ್ ರಾಯಭಾರಿನೇ, ಅವರು ಉನ್ನತ ಅಧಿಕಾರಿನೇ, ಭಾರತದಲ್ಲಿ ಇರಾನ್ನ ಟಾಪ್ ಅಧಿಕಾರಿ ಅವರೇ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ನಾವು ಭಾರತಕ್ಕೆ ಬಿಡ್ತಾ ಇದೀವಿ, ಭಾರತದ ಹಡಗುಗಳು ಬರಬಹುದು ಅಂತ ಹೇಳಿದ್ದಾರೆ. ಇದು ಬಿಗ್ ರಿಲೀಫ್. ಅಲ್ಲಿ ಸ್ಟಕ್ ಆಗಿರೋ ಹಡಗುಗಳು, ಆಯಿಲ್ ಗ್ಯಾಸ್ ತುಂಬಿಕೊಂಡು ಸ್ಟಕ್ ಆಗಿರೋ ಹಡಗುಗಳು ಈಗ ವಾಪಸ್ ಭಾರತಕ್ಕೆ ಬಂದು ಇಲ್ಲಿ ಡೆಲಿವರ್ ಮಾಡಬಹುದು. ಆದ್ರೆ ಹಾರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ಓಪನ್ ಮಾಡಿದ್ರೂ ಕೂಡ ಅಲ್ಲಿ ರಾಷ್ಟ್ರಗಳ ಮೇಲೆ, ಅಲ್ಲಿರೋ ರಾಷ್ಟ್ರಗಳ ಮೇಲೆ, ಸೌದಿ ಮೇಲೆ, UAE ಮೇಲೆ, ಇರಾಕ್ ಮೇಲೆ, ಕುವೈತ್ ಮೇಲೆ, ಕತರ್ ಮೇಲೆ ಇರಾನ್ ಫೈರ್ ಮಾಡ್ತಾನೆ ಇದೆಯಲ್ಲ. ತೈಲ ಘಟಕಗಳನ್ನ ಕೂಡ ಕರೆಕ್ಟಾಗಿ ರನ್ ಮಾಡಕ್ ಬಿಡ್ತಾ ಇಲ್ವಲ್ಲ. ಹಾಗಾಗಿ ನೆಕ್ಸ್ಟ್ ಮತ್ತೆ ತರಬೇಕು ಅಂದ್ರೆ ಹಡಗು ತಗೊಂಡು ಹೋಗೋಕ್ಕೂ ಇರಾನ್ ಬಿಡ್ಬೋದು. ಬಟ್ ಅಲ್ಲಿ ಆಯಿಲ್ ತೆಗೆದು ತುಂಬಿ ಕೊಡೋರು ಯಾರು ಹಡಗಿಗೆ? ಆ ಪ್ರಶ್ನೆ ಇದೆ. ಅದಕ್ಕೇನು ಉತ್ತರ ಸಿಗುತ್ತೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ಗೆ ಪುನಃ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗೋ ಹಡಗುಗಳಿಗೆ ರಕ್ಷಣೆ ಕೊಡೋಕೆ ಅಮೆರಿಕದ ಮಿಲಿಟರಿ ನೇರವಾಗಿ ರಂಗಕ್ಕೆ ಇಳಿಯುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಸಂದರ್ಭ ಬಂದ್ರೆ ನಮ್ಮ ಸೈನಿಕರ ಮೂಲಕ ಹಡಗುಗಳಿಗೆ ಬೆಂಗಾವಲಾಗಿ ನಿಲ್ತೇವೆ, ಸಮುದ್ರದ ಹಾದಿಯನ್ನ ಯಾರೂ ತಡಿಬಾರದು, ಆ ರೀತಿ ನೋಡ್ಕೊಳ್ತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಪ್ಕಮಿಂಗ್ ವೀಕ್ ನಲ್ಲೂ ಕೂಡ ಇರಾನ್ ಮೇಲೆ ಇನ್ನಷ್ಟು ಭೀಕರವಾಗಿ ದಾಳಿ ಮಾಡೋಕೆ ಅಮೆರಿಕ ಪ್ಲಾನ್ ಮಾಡಿರೋ ಸುಳಿವನ್ನ ಕೊಟ್ಟಿದ್ದಾರೆ. ಇರಾನ್ನ ಪ್ರಮುಖ ಟಾರ್ಗೆಟ್ ಗಳ ಮೇಲೆ ಅತಿ ದೊಡ್ಡ ಮಟ್ಟದ ದಾಳಿ ಮಾಡ್ತೀವಿ ಅಂತ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ಬಗ್ಗೆ ಅಮೆರಿಕದ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಕ್ಸೆತ್ ಮಾತನಾಡಿದ್ದಾರೆ. ಪ್ರೆಸ್ ಬ್ರೀಫಿಂಗ್ ನಲ್ಲಿ ಮಾತನಾಡಿರೋ ಹೆಕ್ಸೆತ್, ಇರಾನ್ನ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ತೀವ್ರವಾಗಿ ಗಾಯಗೊಂಡಿದ್ದಾರೆ ಮತ್ತು ವಿರೂಪಗೊಂಡಿದ್ದಾರೆ. ಗುರುವಾರ ಅವ್ರದ್ದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಇರಾನ್ ಪಬ್ಲಿಷ್ ಮಾಡಿತ್ತು. ಆಕ್ಚುಲಿ ತುಂಬಾ ವೀಕ್ ಆಗಿತ್ತು, ಧ್ವನಿ ಇರಲಿಲ್ಲ, ವಿಡಿಯೋನು ಇರಲಿಲ್ಲ, ಅದು ಲಿಖಿತ ಹೇಳಿಕೆಯಾಗಿತ್ತು. ಇರಾನ್ ಹತ್ರ ಬೇಕಾದಷ್ಟು ಕ್ಯಾಮೆರಾಗಳು ಮತ್ತು ರೆಕಾರ್ಡರ್ಗಳಿವೆ. ಹೀಗಿದ್ರು ಕೂಡ ಮುಜ್ತಬಾ ಯಾಕೆ ವಿಡಿಯೋ ಅಥವಾ ಆಡಿಯೋ ಬಿಡುಗಡೆ ಮಾಡ್ತಾ ಇಲ್ಲ, ಬರೀ ಪೇಪರ್ ಮೇಲೆ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಿದ್ದಾರೆ ಅಂತ ಪೀಟ್ ಹೆಕ್ಸೆತ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಅವರ ತಂದೆ ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ತನ್ನ ತಂದೆಯ ಸಾವಿನಿಂದ ಮುಜ್ತಬಾ ಅಕ್ಷರಶಃ ಹೆದರಿ ಹೋಗಿದ್ದಾರೆ, ಹಾಗೆ ಗಾಯಗೊಂಡಿದ್ದಾರೆ, ಪರಾರಿಯಾಗ್ಬಿಟ್ಟಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ನ ಇಡೀ ಲೀಡರ್ಶಿಪ್ ಈಗ ದಿಕ್ಕು ಕಾಣದ ಸ್ಥಿತಿಯಲ್ಲಿದೆ. ಎಲ್ಲರೂ ಈಗ ಅಂಡರ್ ಗ್ರೌಂಡ್ ಸೇರಿದ್ದಾರೆ. ಸದ್ಯ ಇರಾನ್ನ ಲೀಡರ್ಶಿಪ್ ನಲ್ಲಿ ಈಗ ಯಾರಿದ್ದಾರೆ ಅದು ಇರಾನ್ಗೂ ಕೂಡ ಗೊತ್ತಿಲ್ಲ ಅಂತ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಏನೋ ಯುದ್ಧದ ಬಗ್ಗೆ ಮಾತನಾಡಿರೋ ಹೆಕ್ಸೆತ್, ಅಧ್ಯಕ್ಷ ಟ್ರಂಪ್ ಈ ಯುದ್ಧದ ಟೈಮಿಂಗ್ ಅನ್ನ ಡಿಸೈಡ್ ಮಾಡ್ತಾರೆ. ಇರಾನ್ ಮೇಲೆ ಮತ್ತೆ ಅಮೆರಿಕ ಮತ್ತು ಇಸ್ರೇಲ್ ಭೀಕರ ದಾಳಿಯನ್ನ ಕಂಟಿನ್ಯೂ ಮಾಡಲಿವೆ. ಇವತ್ತು ಇರಾನ್ ಹಿಂದೆಂದಿಗಿಂತಲೂ ಭೀಕರ ದಾಳಿಯನ್ನ ನೋಡುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದುವರೆಗೂ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನಲ್ಲಿ 15,000ಕ್ಕೂ ಅಧಿಕ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿವೆ. ಇರಾನ್ ಮೇಲೆ ಅಮೆರಿಕದ ಒತ್ತಡ ಹೀಗೆ ಕಂಟಿನ್ಯೂ ಆಗತ್ತೆ ಅಂತ ಅಬ್ಬರಿಸಿದ್ದಾರೆ. ಮತ್ತೊಂದು ಕಡೆ ಇರಾನ್ ಇಡೀ ಗಲ್ಫ್ ಮೇಲೆ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದೆ.
ಈಗ ಟರ್ಕಿ ಮೇಲೆ ಮತ್ತೆ ಇರಾನ್ ಮಿಸೈಲ್ ಫೈರ್ ಮಾಡಿದೆ. ಇರಾನ್ ಕಡೆಯಿಂದ ಟರ್ಕಿ ಕಡೆಗೆ ಹಾರಿ ಬಂದಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ನ್ಯಾಟೋ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ನಮ್ಮ ಮಿತ್ರ ರಾಷ್ಟ್ರಗಳ ರಕ್ಷಣೆಗೆ ನಾವು ಯಾವಾಗಲೂ ಕೂಡ ಸಿದ್ಧ ಅಂತ ನ್ಯಾಟೋ ಹೇಳಿದೆ. ಇತ್ತ ಟರ್ಕಿ ರಕ್ಷಣಾ ಇಲಾಖೆ ಕೂಡ ಇರಾನ್ ಜೊತೆ ಮಾತುಕತೆ ನಡೆಸಿ ನಮ್ಮ ಮೇಲೆ ಯಾಕೆ ಮಿಸೈಲ್ ಹಾರಿಸಿದಿರಾ ಅಂತ ಕೇಳ್ತಾ ಇದ್ದಾರೆ. ಇನ್ ಕಾರಣ ಬೇರೆ ಕೇಳ್ತಿರಲ್ಲ, ನ್ಯಾಟೋಗೆ ಜಾಗ ಕೊಟ್ಟಿದ್ದೀರಲ್ಲ, ನೀವು ನ್ಯಾಟೋ ಭಾಗ ಅಲ್ವಾ, ನೀವು ಅಲ್ಲಿ ನ್ಯಾಟೋ ನೆಲೆ ಇದೆಯಲ್ಲ ಇನ್ಸಿರ್ಲಿಕ್ನಲ್ಲಿ, ಅದಕ್ಕೆ ಹೊಡಿತಾ ಇದ್ದೀವಿ ಅಂತ ಇರಾನ್ ಅವ್ರು ಹೇಳ್ತಾರೆ ಅಷ್ಟೇ. ಯುದ್ಧ ಶುರುವಾದಲ್ಲಿಂದ ಇರಾನ್ ಮಿಸೈಲ್ ಅನ್ನ ಟರ್ಕಿ ಬಾರ್ಡರ್ ನಲ್ಲೇ ನ್ಯಾಟೋ ಹೊಡೆದು ಹಾಕಿರೋದು 3ನೇ ಬಾರಿ. ಇತ್ತ ಸೌದಿ ಅರೇಬಿಯಾ ಮೇಲೂ ಕೂಡ ಡ್ರೋನ್ಗಳ ಮಳೆಯನ್ನ ಸುರಿತಾ ಇದೆ ಇರಾನ್. ಒಂದೇ ದಿನ ಸೌದಿ ಸೇನೆ ಇರಾನ್ ಹಾರಿಸಿದ್ದ 56 ಡ್ರೋನ್ಗಳನ್ನ ಬ್ಲಾಕ್ ಮಾಡಿದೆ. ಇದರಲ್ಲಿ ಒಂದು ಡ್ರೋನ್ ಸೌದಿ ರಾಜಧಾನಿ ರಿಯಾದ್ನಲ್ಲಿರೋ ಹೈ ಸೆಕ್ಯೂರಿಟಿ ಡಿಪ್ಲೊಮ್ಯಾಟಿಕ್ ಏರಿಯಾ ಅಂದ್ರೆ ರಾಯಭಾರ ಕಚೇರಿಗಳಿರುವಂತಹ ಏರಿಯಾವನ್ನ ಟಾರ್ಗೆಟ್ ಮಾಡಿತ್ತು. ಗುರುವಾರ ಕೂಡ ಸೌದಿ 53 ಡ್ರೋನ್ ಮತ್ತು 5 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನಾಶಪಡಿಸಿತ್ತು. ಇನ್ನೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಇರಾನ್ ಮಿಸೈಲ್ ಮಳೆಯನ್ನ ಸುರಿತಾ ಇದೆ. ಅಲೆಯಾಗಿ ಮಿಸೈಲ್ಗಳನ್ನ ಹಾರಿಸಿದೆ. ಈ ಮಿಸೈಲ್ಗಳನ್ನು ನಾವು ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಇಸ್ರೇಲ್ ರಕ್ಷಣಾ ಇಲಾಖೆ ಹೇಳಿದೆ. ಇಸ್ರೇಲ್ನ ಪ್ರಮುಖ ನಗರಗಳಲ್ಲಿ ವಾಸ ಮಾಡೋ ಜನರಿಗೆ ಅವರ ಮೊಬೈಲ್ಗಳ ಮೂಲಕವೇ ಅಲರ್ಟ್ ಮೆಸೇಜ್ ಕಳಿಸಲಾಗಿದೆ. ಎಲ್ಲರೂ ಸುರಕ್ಷಿತ ಜಾಗಕ್ಕೆ ಹೋಗುವಂತೆ ಸೂಚಿಸಲಾಗಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರೋ ದಾಳಿಯಿಂದ ಆಗಿರೋ ಸಾವು ನೋವಿನ ಭೀಕರ ಅಂಕಿಅಂಶ ಈಗ ಹೊರಬಂದಿದೆ. ಇರಾನ್ ಆರೋಗ್ಯ ಸಚಿವಾಲಯ ನೀಡಿರೋ ಮಾಹಿತಿ ಪ್ರಕಾರ ಫೆಬ್ರವರಿ 28ರಿಂದ ಈವರೆಗೆ ನಡೆದ ದಾಳಿಗಳಲ್ಲಿ ಕನಿಷ್ಠ 1444 ಜನ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 18,551 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಇರಾನ್ನ ಆಸ್ಪತ್ರೆಗಳು ಈಗ ರೋಗಿಗಳಿಂದ ತುಂಬಿ ತುಳುಕ್ತಾ ಇವೆ. ಇನ್ನು ಇರಾನ್ನ ಮಿನಾಬ್ನಲ್ಲಿ ಮಿಸೈಲ್ ಬಂದು ಅಪ್ಪಳಿಸಿ 160ಕ್ಕೂ ಅಧಿಕ ಶಾಲಾ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ರು. ಈಗ ಶಾಲಾ ಮಕ್ಕಳ ಕುಟುಂಬಕ್ಕೆ ಸಹಾಯ ಮಾಡೋಕೆ ಚೀನಾ ಮುಂದೆ ಬಂದಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ $2 ಲಕ್ಷ ಹಣವನ್ನ ತುರ್ತು ನೆರವು ಕೊಡೋದಾಗಿ ಘೋಷಿಸಿದೆ. ಈ ಹಣವನ್ನ ಮೃತಪಟ್ಟ ವಿದ್ಯಾರ್ಥಿಗಳ ಪೋಷಕರಿಗೆ ಪರಿಹಾರವಾಗಿ ಹಂಚಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡೋ ಟೈಮ್ನಲ್ಲಿ ಮಿಸ್ ಆಗಿ, ಅಂದ್ರೆ ಆ ಜಾಗ ಮಿಲಿಟರಿ ಕಾಂಪೌಂಡ್ ಅಂತ ಅನ್ಕೊಂಡು ಹಳೆಯ ಲೊಕೇಶನ್ ಡೇಟಾ ಆಧಾರದ ಮೇಲೆ IRGC ಕಾಂಪೌಂಡ್ ಅನ್ಕೊಂಡು ಫೈರ್ ಮಾಡಿ ಅದು ಧ್ವಂಸ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಆರಂಭಿಕ ಮಾಹಿತಿ. ಅಮೆರಿಕ ಇನ್ನೂ ಕೂಡ ಇದನ್ನು ಒಪ್ಕೊಂಡಿಲ್ಲ. ಆದ್ರೆ ತನಿಖಾ ವರದಿಗಳ ಪ್ರಕಾರ ಅಲ್ಲಿ IRGC ಕಾಂಪೌಂಡ್ ಇತ್ತು ಹಲವು ವರ್ಷಗಳ ಮುಂಚೆ. ಅದಾದ್ಮೇಲೆ ಅಲ್ಲಿ ಡಿವೈಡ್ ಮಾಡಿಕೊಂಡು ಶಾಲೆ ಕಟ್ಟಿದ್ರು. ಆದ್ರೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ದಾಳಿ ಮಾಡೋ ಟೈಮ್ನಲ್ಲಿ ಅಲ್ಲಿ ಹಳೆ ಲೊಕೇಶನ್ ಡೇಟಾ ಆಧಾರದ ಮೇಲೆ ಫೈರ್ ಮಾಡಿದೆ ಅನ್ನೋದು ಸದ್ಯಕ್ಕೆ ಆರಂಭಿಕ ಮಾಹಿತಿ. ಇನ್ನು ಕನ್ಫರ್ಮೇಶನ್ ಸಿಗಬೇಕು. ಇತ್ತ ಲೆಬನಾನ್ ಅನ್ನ ಪುಡಿಗಾಡ್ತಾ ಇರೋ ಇಸ್ರೇಲ್ ಲೆಬನಾನ್ ಸರ್ಕಾರಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇದು ಬರೀ ಆರಂಭ ಅಷ್ಟೇ. ಹಿಜ್ಬುಲ್ಲಾಗಳು ದಾಳಿ ನಿಲ್ಲಿಸದೇ ಹೋದ್ರೆ ಇಡೀ ಲೆಬನಾನ್ ದೇಶದ ರಸ್ತೆ ಸೇತುವೆ ಸೇರಿದ ಹಾಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಧೂಳಿಪಟ ಮಾಡ್ತಿವೆ, ದೇಶದ ಜಾಗವನ್ನು ಕಳ್ಕೋಬೇಕಾಗತ್ತೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ನ ಯುದ್ಧ ವಿಮಾನಗಳು ಲೆಬನಾನ್ ರಾಜಧಾನಿ ಬೈರೂತ್ ಮೇಲ್ಭಾಗದಲ್ಲಿ ಅತಿ ಕಡಿಮೆ ಎತ್ತರದಲ್ಲಿ ಹಾರಾಟ ನಡೆಸಿ ಜನರಲ್ಲಿ ಆತಂಕ ಹುಟ್ಟಿಸಿವೆ. ಕೇವಲ ಹಾರಾಟ ಮಾತ್ರ ಅಲ್ಲ, ವಿಮಾನದಿಂದ ಸಾವಿರಾರು ಕರಪತ್ರಗಳನ್ನು ಕೂಡ ಸುರಿಯಲಾಗಿದೆ. ಇದರಲ್ಲಿ ಲೆಬನಾನ್ ಜನ ಎಚ್ಚೆತ್ತುಕೊಳ್ಳಿ, ಇರಾನ್ನ ಗುರಾಣಿಯಾಗಿರೋ ಹಿಜ್ಬುಲ್ಲಾ ಸಂಘಟನೆಯನ್ನು ನೀವೇ ನಿಶಸ್ತ್ರಗೊಳಿಸಿ, ನಿಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಬೇರೆಯವರ ನಿರ್ಧಾರಕ್ಕೆ ಬಲಿಯಾಗಬೇಡಿ ಅಂತ ಇಸ್ರೇಲ್ ಅಲ್ಲಿನ ಜನರನ್ನ ಕೂಡ ಹಿಜ್ಬುಲ್ಲಾಗಳ ವಿರುದ್ಧ ಎತ್ತಿಕಟ್ಟೋಕೆ, ಅವರ ವಿರುದ್ಧ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದೆ. ಈ ರೀತಿ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ನ ಕಂಟಾರ ಮತ್ತು ಖಬ್ರಿ ಖಾ ಅನ್ನೋ 2 ಸಿಟಿಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಈ ಆಪರೇಷನ್ ವೇಳೆ ಹಿಜ್ಬುಲ್ಲಾ ಸಂಘಟನೆಯ ಏರ್ ಯೂನಿಟ್ನ ಪ್ರಮುಖ ಮೆಂಬರ್ ಆಗಿದ್ದ ಮುರ್ತಜಾ ಸರ್ರೂರ್ ಆತನನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಇನ್ನೊಂದು ಕಡೆ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ಮಾಡಿರೋ ಭೀಕರ ದಾಳಿಗೆ ಬರೋಬ್ಬರಿ 8 ಜನ ಪ್ರಾಣ ಕಳ್ಕೊಂಡಿದ್ದು 9 ಜನ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಲೆಬನಾನ್ನ 3ನೇ ಅತಿದೊಡ್ಡ ನಗರವಾಗಿರೋ ಸೈಡನ್ನ ಪೂರ್ವ ಭಾಗದಲ್ಲಿರೋ ಅಲ್ ಫೌರೇರಿ ಏರಿಯಾದಲ್ಲಿ ಈ ಅಟ್ಯಾಕ್ ಆಗಿತ್ತು. ಅಲ್ಲಿ ಜನವಸತಿ ಇರೋ 5 ಅಂತಸ್ತಿನ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿತ್ತು. ಇಡೀ ಬಿಲ್ಡಿಂಗ್ ಸಂಪೂರ್ಣ ಡ್ಯಾಮೇಜ್ ಆಗಿ ಹೋಗಿದೆ. ಇನ್ನೊಂದು ಕಡೆ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಕಳೆದ 24 ಗಂಟೆಗಳಲ್ಲಿ ಸುಮಾರು 200ಕ್ಕೂ ಅಧಿಕ ರಾಕೆಟ್ಗಳನ್ನು ಹಾರಿಸಿದೆ. ಈ ತಿಂಗಳು ಯುದ್ಧ ಶುರುವಾದ ಮೇಲೆ ಅತಿ ದೊಡ್ಡ ಪ್ರತಿದಾಳಿ ಹಿಜ್ಬುಲ್ಲಾ ಕಡೆಯಿಂದ ಇದು. ಇನ್ನು ಈ ಯುದ್ಧ ನಡೀತಿರೋ ಟೈಮ್ನಲ್ಲೇನೆ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಲೆಬನಾನ್ ರಾಜಧಾನಿ ಬೀರೂತ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸಂಕಷ್ಟದಲ್ಲಿರೋ ಜನರೊಂದಿಗೆ ನಾವಿದ್ದೀವಿ ಅಂತ ಸಾಲಿಡಾರಿಟಿ ಅಥವಾ ಒಗ್ಗಟ್ಟನ್ನು ತೋರಿಸೋಕೆ ಈ ಮಹತ್ವದ ಭೇಟಿ ಅಂತ ಹೇಳಿದ್ದಾರೆ. ಲೆಬನಾನ್ ಜನ ಈ ಯುದ್ಧವನ್ನ ಬೇಕು ಅಂತ ತಂದ್ಕೊಂಡಿಲ್ಲ, ಅವ್ರನ್ನ ಬಲವಂತವಾಗಿದ್ದಕ್ಕೆ ಎಳೆಯಲಾಗಿದೆ. ಈ ಭಾಗದ ಜನರಿಗೆ ಶಾಂತಿಯುತ ಭವಿಷ್ಯ ಕಟ್ಕೊಳ್ಳೋಕೆ ನಾನು ಹಾಗೂ ವಿಶ್ವಸಂಸ್ಥೆ ನಮ್ಮೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ಭರವಸೆ ಕೊಟ್ಟು ಹೋಗಿದ್ದಾರೆ. ಈ ವಿಶ್ವಸಂಸ್ಥೆ ಕೈಯಲ್ಲಿ ಅಂಥದ್ದೇನು ಮಾಡೋಕ್ಕಾಗಲ್ಲ.
ಬರೀ ಲೆಬನಾನ್ ಒಂದರಲ್ಲೇ ಇದುವರೆಗೂ ಕೂಡ ಲಾಸ್ಟ್ ಒಂದು 2 ವಾರದಲ್ಲಿ 687ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಬರೀ ಲೆಬನಾನಲ್ಲಿ. ಇರಾನ್ ಬಿಡಿ ಬೇರೆ ಲೆಕ್ಕ. ವಿಶ್ವಸಂಸ್ಥೆ ಕೈಲಿ ಮಾತಾಡೋದು ಬಿಟ್ಟರೆ ಬೇರೇನೂ ಮಾಡೋಕ್ಕೆ ಆಗಲ್ಲ. ಅವರೇನೇ ಮಾಡಿದ್ರು ಕೂಡ ಅಮೆರಿಕ ಮತ್ತು ಅದರ ಮಿತ್ರರು ಅವ್ರು ಹೇಳಿದಂಗೆ ಕೊಂಡ್ಕೊಂಡು ಮಾಡೋದವರು. ಇನ್ನು ಇರಾಕ್ನಲ್ಲಿ ಅಮೆರಿಕದ KC-135 ಮಿಡ್ ಏರ್ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಪತನ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್. ಈ ವಿಮಾನದಲ್ಲಿದ್ದ 6ರಲ್ಲಿ 4 ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಇದೊಂದು ಅಪಘಾತ. ಇದಕ್ಕೆ ಕಾರಣವನ್ನ ಪತ್ತೆ ಹಚ್ಚುತ್ತಾ ಇದ್ದೀವಿ ಅಂತ ಅಮೆರಿಕ ಹೇಳಿದೆ. ದುರಂತಕ್ಕೀಡಾದ ಈ ಏರ್ಕ್ರಾಫ್ಟ್ ಜೊತೆ ಮತ್ತೊಂದು ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಕೂಡ ಇತ್ತು. ಅದು ಸೇಫ್ ಆಗಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಲ್ಯಾಂಡ್ ಆಯಿತು. ಅದಕ್ಕೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅಮೆರಿಕ ಸೇನೆ ಹೇಳಿದೆ. ಇದರ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇದರಲ್ಲಿ ಏರ್ಕ್ರಾಫ್ಟ್ನ ಬಾಲದಲ್ಲಿರೋ ಉದ್ದವಾದ ರೆಕ್ಕೆಗೆ ದೊಡ್ಡ ಡ್ಯಾಮೇಜ್ ಆಗಿದೆ. ಅರ್ಧ ರೆಕ್ಕೆನೇ ನಾಶ ಆಗಿರೋದು ಕಾಣಿಸಿದೆ. ಹಾಗೆ 2 ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಈ ರೀತಿ ಆಗಿರಬಹುದು. ಏರಿಯಲ್ ರಿಫ್ಯೂಲಿಂಗ್ ವೇಳೆ ಈ ಘಟನೆ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಏನೋ ಯುದ್ಧದ ಟೆನ್ಷನ್ ಜೋರಾಗಿರೋ ಹೊತ್ತಲ್ಲಿ ಕನ್ಫ್ಯೂಸ್ ಆಗಿರೋ ಪಾಕಿಸ್ತಾನ ಬಾರ್ಡರ್ ಶೇರ್ ಮಾಡ್ತಿರೋ ಇರಾನ್ ಜೊತೆಗೆ ಅವ್ರನ್ನ ಕೆಣ್ಕೋಕ್ಕೂ ಧೈರ್ಯ ಇಲ್ಲದೆ ತಪ್ಪು ಕೂತ್ಕೊಂಡಿತ್ತು. ಸೌದಿ ಮೇಲೆ ಮಿಸೈಲ್ ಫೈರ್ ಆಗ್ತಿದ್ರು ಕೂಡ, ಡ್ರೋನ್ ಫೈರ್ ಆಗ್ತಿದ್ರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದಾರೆ ಸೌದಿನ ಕಾಪಾಡ್ತೀವಿ ಅಂತ ಹೇಳಿ. ಆದರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು. ಆದರೆ ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಬನ್ರಿಲಿ ಮಾತಾಡೋಕ್ಕಿದೆ ಅಂತ ಕರೆದಾಗ ಹೋಗಿ ನಿಮಗೆ ಬೆಂಬಲ ಇದೆ ನಮ್ಮದು ಅಂತ ಹೇಳಿ ಬಂದಿದ್ದಾರಂತೆ. ಈಗ ಅಂದ ಹಾಗೆ ಈ ರಿಸ್ಟ್ರಿಕ್ಟೆಡ್ ಮೀಟಿಂಗ್ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಒಬ್ಬರೇ ಹೋಗಲಿಲ್ಲ, ಒಬ್ಬರು ನೆಲೆ ಕಳ್ಸೋಕ್ಕಾಗತ್ತೆ. ಆಸಿಮ್ ಮುನೀರ್ ಹೋಗಿದೆ. ಆಸಿಮ್ ಮುನೀರ್ ಮತ್ತು ಇಶಕ್ ದಾರ್ ಕೂಡ ಇದ್ರು, ವಿದೇಶಾಂಗ ಸಚಿವ ಉಪ ಪ್ರಧಾನಿ. ಇನ್ನು ಅಮೆರಿಕದ ಸಬ್ಮರೀನ್ ಅಟ್ಯಾಕ್ನಲ್ಲಿ ಮೃತಪಟ್ಟಿದ್ದ 84 ಇರಾನ್ ನಾವಿಕರ ಮೃತದೇಹಗಳನ್ನು ಶ್ರೀಲಂಕಾ ವಾಪಸ್ ಇರಾನ್ಗೆ ಕಳಿಸ್ಕೊಡ್ತಾ ಇದೆ. ಮಾರ್ಚ್ 4ನೇ ತಾರೀಕು ಹಿಂದೂ ಮಹಾಸಾಗರದಲ್ಲಿ ಇರಾನ್ನ IRIS ದೇನಾ ಈ ಯುದ್ಧ ನೌಕೆ ಮೇಲೆ ಅಮೆರಿಕ ಸಬ್ಮರೀನ್ ಮೂಲಕ ಟಾರ್ಪಿಡೋ ಅಟ್ಯಾಕ್ ಮಾಡಿತ್ತು. ಈ ದಾಳಿಯಿಂದ ಮುಳುಗಿ ಹೋಗಿದ್ದ ಶಿಪ್ನಲ್ಲಿದ್ದ 32 ಜನ ನಾವಿಕರನ್ನ ಶ್ರೀಲಂಕಾ ನೇವಿ ಕಾಪಾಡಿತು, ಉಳಿಸಿತ್ತು. ಸದ್ಯಕ್ಕೆ ಅವರಿನ್ನೂ ಕೂಡ ಲಂಕಾದಲ್ಲೇ ಆಶ್ರಯ ಪಡೆದಿದ್ದಾರೆ. ಆದರೆ 84 ಮೃತದೇಹಗಳನ್ನು ತಗೊಂಡು ಹೋಗೋಕೆ ಇರಾನ್ ಈಗ ಒಂದು ಸ್ಪೆಷಲ್ ಚಾರ್ಟರ್ಡ್ ಫ್ಲೈಟ್ ಅನ್ನ ಕಳಿಸಿದೆ. ಶ್ರೀಲಂಕಾದ ಇರಾನ್ ಎಂಬಸಿ ಇದನ್ನ ಕನ್ಫರ್ಮ್ ಮಾಡಿದೆ. ಇದರ ಜೊತೆಗೆ IRIS ಬುಷಹರ್ ಇನ್ನೊಂದು ಯುದ್ಧ ನೌಕೆ ಏನಿದೆ ಅದು ಕೂಡ ಲಂಕಾದಲ್ಲಿ ಆಶ್ರಯ ಪಡೆದಿದೆ. ಅದರಲ್ಲಿದ್ದ 219 ನಾವಿಕರು ಸೇರಿ ಒಟ್ಟು 251 ಜನ ನಾವಿಕರು ಸದ್ಯ ಲಂಕಾದಲ್ಲಿ ಆಶ್ರಯ ಪಡಿತಾರೆ. ಇನ್ನೊಂದು ಹಡಗಿಗೆ ಭಾರತ ಆಶ್ರಯ ಕೊಟ್ಟಿದೆ, ನಿಮಗೆ ಗೊತ್ತಿರಬಹುದು. ಅದು ಕೊಚ್ಚಿನಲ್ಲಿದೆ. ಅದರಲ್ಲಿರೋ ನಾವಿಕರು ಭಾರತದಲ್ಲಿ ಆಶ್ರಯ ಪಡಿತಿದ್ದಾರೆ. ಇನ್ನು ಇರಾನ್ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗ್ತಿರೋ ಹಡಗುಗಳು ಈಗ ಹೊಸ ಪ್ಲಾನ್ ಮಾಡಿರೋದು ಬಯಲಾಗಿದೆ. ತೈಲ ಅಥವಾ ಸರಕು ಸಾಗಿಸುವ ಈ ಹಡಗುಗಳು ತಮ್ಮ GPS ಲೊಕೇಶನ್ ಜೊತೆಗೆ ಹಡಗಲ್ಲಿ ಭಾರತೀಯರಿದ್ದಾರೆ, ಆಲ್ ಇಂಡಿಯಾ ಕ್ರೂ, ಇಂಡಿಯನ್ ಕ್ರೂ ಆನ್ ಬೋರ್ಡ್ ಅನ್ನೋ ಸಂದೇಶಗಳನ್ನು ಡಿಸ್ಪ್ಲೇ ಮಾಡ್ತಿವೆ. ಈ ಥರ ಡಿಸ್ಪ್ಲೇ ಮಾಡಿಕೊಂಡು ಹಾರ್ಮುಜ್ ಜಲಸಂಧಿಯನ್ನು ಪಾಸ್ ಮಾಡ್ತೇವೆ ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಹಿಂದೆ ಭಾರತದ ಧ್ವಜ ಇರೋ ಹಡಗುಗಳಿಗೆ ಸೇಫ್ ಆಗಿ ಹೋಗೋಕೆ ಇರಾನ್ ಅವಕಾಶ ಕೊಟ್ಟಿದೆ ಅಂತ ರಿಪೋರ್ಟ್ ಆಗಿತ್ತು. ಇನ್ನು ಗಲ್ಫ್ ಯುದ್ಧದ ನಡುವೆ ಈಗ ಭಾರತೀಯ ನಾವಿಕರ ಸ್ಥಿತಿ ನಿಜಕ್ಕೂ ಆತಂಕಕಾರಿಯಾಗಿದೆ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸುಮಾರು 700ಕ್ಕೂ ಅಧಿಕ ನಾವಿಕರು ಸಿಕ್ಕಾಕೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದ ಭಾರತದ ಆಯಿಲ್ ಟ್ಯಾಂಕರ್ಗಳ ಪೈಕಿ ಕೇವಲ 1 ಹಡಗು ಮಾತ್ರ ಸೇಫ್ ಆಗಿ ಅಲ್ಲಿಂದ ಎಕ್ಸಿಟ್ ಆಗಿದೆ. ಸದ್ಯ 27 ಭಾರತೀಯ ಹಡಗುಗಳು ಯುದ್ಧ ಪೀಡಿತ ಸಮುದ್ರದಲ್ಲೇ ಉಳ್ಕೊಂಡಿದ್ದು ಅವುಗಳಲ್ಲಿ 700ಕ್ಕೂ ಅಧಿಕ ನಾವಿಕರಿದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಹಾಗೆ ಈ ಭೀಕರ ಯುದ್ಧದಲ್ಲಿ ಈಗ ಆಲ್ರೆಡಿ 3 ಭಾರತೀಯ ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಒಬ್ಬರು ನಾಪತ್ತೆಯಾಗಿದ್ದಾರೆ. ನಾವು ಪ್ರತಿ ಹಡಗಿನ ಮೂವ್ಮೆಂಟ್ ಮೇಲೆ ಕಣ್ಣಿಟ್ಟಿದ್ದೀವಿ. ಅವರ ಸೇಫ್ಟಿಗೋಸ್ಕರ ಶಿಪ್ಪಿಂಗ್ ಕಂಪನಿಗಳೊಂದಿಗೆ ನಾವು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದೀವಿ ಅಂತ ಶಿಪ್ಪಿಂಗ್ ಇಲಾಖೆಯ ವಿಶೇಷ ಕಾರ್ಯದರ್ಶಿ ರಾಜೇಶ್ ಕೆ ಸಿನ್ಹಾ ಮಾಹಿತಿ ಕೊಟ್ಟಿದ್ದಾರೆ. ಏನೋ ದೇಶದಲ್ಲಿ ಅಡುಗೆ ಅನಿಲ ಅಥವಾ LPG ಸಿಲಿಂಡರ್ ಕೊರತೆ ಆಗಲಿದೆ ಅನ್ನೋ ಆತಂಕಕ್ಕೆ ಈಗ ಕೇಂದ್ರ ಸರ್ಕಾರ ತೆರೆ ಎಳೆದಿದೆ. ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರೋ ಯುದ್ಧದಿಂದಾಗಿ LPG ಸಪ್ಲೈ ನಿಂತು ಹೋಗಬಹುದು ಅನ್ನೋ ಭಯದಲ್ಲಿ ಜನ ಮುಗಿಬಿದ್ದು ಬುಕಿಂಗ್ ಮಾಡ್ತಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿಯಿಂದಾಗಿ LPG ಸರಬರಾಜು ಕಳವಳಕಾರಿ ವಿಚಾರನೆ. ಇದು ಮ್ಯಾಟರ್ ಆಫ್ ಕನ್ಸರ್ನ್. ಹಾಗಂತ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸಿಲಿಂಡರ್ಗಳು ಖಾಲಿಯಾಗಿ ಹೋಗಿದಾವಂತ ದೇಶದ ಯಾವುದೇ ಸಿಲಿಂಡರ್ ಸೆಂಟರ್ಗಳು ರಿಪೋರ್ಟ್ ಮಾಡಿಲ್ಲ. ಯಾರು ಗಾಬರಿ ಆಗಬೇಡಿ ಅಂತ, ಪ್ಯಾನಿಕ್ ಬುಕಿಂಗ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಜೊತೆಗೆ ಪೂರೈಕೆ ಜಾಸ್ತಿ ಮಾಡೋಕೆ ಸರ್ಕಾರ ಈಗ ದೇಸಿ ಉತ್ಪಾದನೆಯನ್ನ 30% ರೈಸ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯ ಮಾರ್ಗದಲ್ಲಿ ಸಮಸ್ಯೆ ಎದುರಾಗಬಹುದು ಅನ್ನೋ ಮುನ್ನೆಚ್ಚರಿಕೆಯಿಂದ ಮೊದಲೇ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ನಮ್ಮ ರಿಫೈನರಿಗಳಲ್ಲಿ ಸಾಕಷ್ಟು ಪ್ರಮಾಣದ ಸ್ಟಾಕ್ ಇದ್ದು ಮನೆಗಳಿಗೆ ಸಿಲಿಂಡರ್ ತಲುಪಿಸೋ ವ್ಯವಸ್ಥೆಯಲ್ಲಿ ಯಾವುದೇ ಅಡಚಣೆ ಆಗದಂತೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಗಾಳಿ ಸುದ್ದಿಯನ್ನ ನಂಬಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲಬೇಡಿ ಅಂತ ಆಗ್ರಹ ಮಾಡಿದ್ದಾರೆ.
ಆದರೂ ಕೂಡ ಕ್ರೈಸಿಸ್ ಅಂದರೆ ಕ್ರೈಸಿಸ್, ಎಷ್ಟೇ ಹೇಳಿದ್ರು ಕೂಡ ಜನರಿಗೆ ಆತಂಕ ಆಗೋದು ಹಾಗೇ ಆಗುತ್ತೆ. LPG ಪಡೆಯೋಕಂತ ಲೈನ್ನಲ್ಲಿ ನಿಂತ ವೇಳೆ ವ್ಯಕ್ತಿಯೊಬ್ಬರು ಹೃದಯಾಘಾತ ಉಂಟಾಗಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಪಂಜಾಬ್ನ ಬರ್ನಾಲದಿಂದ ಬರ್ತಾ ಇದೆ. ಮತ್ತೊಂದು ಕಡೆ ಒಡಿಶಾದಲ್ಲಿ LPG ಸಿಲಿಂಡರ್ ಕೊರತೆಗೆ ಜನ ರೊಚ್ಚಿಗೆದ್ದಿದ್ದಾರೆ. ಸಿಲಿಂಡರ್ಗಾಗಿ ದಿನಗಟ್ಟಲೆ ಕಾದಿರೋ ಜನ ಖಾಲಿ ಸಿಲಿಂಡರ್ಗಳನ್ನ ರಸ್ತೆಗಿಟ್ಟು ಬ್ಲಾಕ್ ಮಾಡಿ ಪ್ರತಿಭಟಿಸಿದ್ದಾರೆ. ಜಾಜ್ಪುರ್, ಖಿಯೋಂಜರ್, ಭುವನೇಶ್ವರ್, ಕಟಕ್ ಸೇರಿದ ಹಾಗೆ ಹಲವು ಗ್ಯಾಸ್ ಏಜೆನ್ಸಿಗಳ ಮುಂದೆ ಉದ್ದನೆಯ ಕ್ಯೂ ಕಂಡು ಬರ್ತಾ ಇದೆ. ಡಿಸ್ಟ್ರಿಬ್ಯೂಟರ್ಗಳು ಬೇಕು ಅಂತಲೇ ಸಪ್ಲೈ ನಿಲ್ಲಿಸಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ರೇಟ್ಗೆ ಮಾರ್ತಿದ್ದಾರೆ ಅನ್ನೋದು ಗ್ರಾಹಕರ ಆಕ್ರೋಶ. ಇದರ ಬೆನ್ನಲ್ಲೇ ಝಾರ್ಸುಗುಡಾದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅಕ್ರಮವಾಗಿ ಸಂಗ್ರಹ ಮಾಡಿ 92 ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದಾರೆ. ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂದು ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಇಲ್ಲೊಂದು ಟ್ರಿಪ್ ಇದೆ ನೋಡಿ. ಡೀಟೇಲ್ಸ್ ಇರಿದೆ, ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಏನೋ ಕಮರ್ಷಿಯಲ್ ಗ್ಯಾಸ್ ಟೆನ್ಷನ್ ಇರೋ ಹೊತ್ತಲ್ಲಿ ಹೋಟೆಲ್ ಉದ್ಯಮಕ್ಕೆ ಕರ್ನಾಟಕ ಸರ್ಕಾರ ಕೂಡ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಮುಂದಿನ 7ರಿಂದ 10 ದಿನಗಳವರೆಗೆ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡೋದು ಕಷ್ಟ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಹೀಗಾಗಿ ಹೋಟೆಲ್ ಮಾಲೀಕರು ಸದ್ಯಕ್ಕೆ ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಸ್ಟವ್ಗಳನ್ನೇ ಬಳಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೂಡ ಹಾಗೆ ಸಲಹೆ ಕೊಟ್ಟಿದೆ. ಆದರೆ ಹಾಸ್ಟೆಲ್ಸ್ ಮತ್ತು ವಸತಿ ಶಾಲೆಗಳಿಗೆ ಸಮಸ್ಯೆ ಆಗದಂತೆ ಗ್ಯಾಸ್ ಸಪ್ಲೈ ಮಾಡಲಾಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಆಟೋಗಳಿಗಾಗಿ ಬೇಕಾಗೋ ಆಟೋ LPG ಸಪ್ಲೈ ಕೂಡ ನಾರ್ಮಲ್ ಆಗೇ ಇರುತ್ತೆ. ಯಾವುದೇ ಆಟೋ ಗ್ಯಾಸ್ ಬಂಕ್ಗಳು ಸರ್ಕಾರ ನಿಗದಿಪಡಿಸಿದ ರೇಟ್ಗಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಅಂಥವರ ಮೇಲೆ DCಗಳು ರೇಡ್ ಮಾಡಿ ಬಂಕ್ ಸೀಸ್ ಮಾಡಿ ಕ್ರಮ ತಗೋಬೇಕು. ಇವನ್ನೆಲ್ಲ ಕ್ಲೋಸ್ ಆಗಿ ಮಾನಿಟರ್ ಮಾಡೋಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ KH ಮುನಿಯಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಜನ ಗಾಬರಿ ಬಿದ್ದು ಸಿಕ್ಕಾಪಟ್ಟೆ ಗ್ಯಾಸ್ ಬುಕ್ ಮಾಡ್ತಿದ್ದಾರೆ, ಅಲ್ಲಿ ಖರೀದಿ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ರಾಜ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಸಿಟಿಯಾದ್ಯಂತ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಸ್ಟಾಕ್ ಮಾಡೋದು ಅಥವಾ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋದನ್ನ ಕಂಡು ಬಂದ್ರೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ MA ಸಲೀಂ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ತಪಾಸಣೆ ಕೂಡ ಶುರುವಾಗಿದೆ. ಗೋಡೌನ್ಸ್, ಹೋಟೆಲ್ಸ್ ಮತ್ತು ಕಮ್ಯುನಿಕೇಷನ್ ಸೆಂಟರ್ಗಳ ಮೇಲೆ ದಿಢೀರ್ ದಾಳಿ ಮಾಡಿ ಮನೆ ಬಳಕೆ ಸಿಲಿಂಡರ್ಗಳನ್ನ ಹೋಟೆಲ್ಗಳಲ್ಲಿ ಬಳಸ್ತಾ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ. ಈ ವಿಚಾರವಾಗಿ ರಾಜ್ಯ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಮಾತನಾಡಿದ್ದು, ಯಾರಾದರೂ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡ್ತಾ ಇದ್ರೆ ಅಥವಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರೆ ಅಂತವರ ಮೇಲೆ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇನ್ನು ಯಾದಗಿರಿಯಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಬಳಸ್ತಾ ಇದ್ದ ಸುಮಾರು 46 ಮನೆ ಬಳಕೆ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರವಾಗಿ ಯಾದಗಿರಿ DC ಹರ್ಷಲ್ ಬೋಯರ್, ಯಾರು ಊಹಾಪೋಹಗಳನ್ನ ನಂಬೇಡಿ, ಜಿಲ್ಲೆಯಲ್ಲಿ ಗ್ಯಾಸ್ ಶಾರ್ಟೇಜ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಕೊರತೆ ಪರಿಣಾಮ ಕಲಬುರಗಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಕಟ್ಟಿಗೆ ಬಳಸಿ ಅಡುಗೆ ಮಾಡಲಾಗಿದೆ. ಕಲಬುರಗಿಯ 8 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡಲಾಗಿದೆ. ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 25ಕ್ಕೂ ಅಧಿಕ ಹಿರಿಯ ಶಾಸಕರು ಸಚಿವ ಸಂಪುಟ ಪುನರಚನೆ ಮಾಡಿ ನಮಗೂ ಚಾನ್ಸ್ ಕೊಡಿ ಮಿನಿಸ್ಟರ್ ಆಗಕ್ಕೆ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಮುಂದಿನ ಚುನಾವಣೆಗಳಿಗೂ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಚರ್ಚೆ ಮಾಡಿದ್ದೇವೆ. ಸಚಿವ ಸಂಪುಟದಲ್ಲಿ ಬದಲಾವಣೆ ತಂದು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು. ಇದು ಯಾವುದೇ ಭಿನ್ನಮತ ಅಲ್ಲ, ಬದಲಾಗಿ ಪಕ್ಷದ ಅಭಿವೃದ್ಧಿಗಾಗಿದೆ ಮತ್ತು ಹಿರಿಯರಿಗೆ ಅವಕಾಶ ಕೊಡೋಕೆ ಕೇಳ್ತಾ ಇರೋ ಹಕ್ಕು ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಬಳಿಕ ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೂ ತೀರ್ಮಾನ ಮಾಡಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ 16ನೇ ತಾರೀಕು ಔತಣ ಕೂಟ ಇಟ್ಕೊಂಡಿದ್ದಾರೆ. ಮಂಗಳವಾರ KPCC ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡ ನೆಪದಲ್ಲಿ DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರ ಸರದಿ. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಕೂಡ ಬಹಳ ಹೆವಿಯಾಗಿ ಚರ್ಚೆಯಾಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಜನರ ಸೇವೆ ಮಾಡಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ವರಕೂಡು ಗ್ರಾಮದಲ್ಲಿ ಮಾತನಾಡಿ, ರಾಜಕೀಯದಲ್ಲಿ ಸೋಲು ಗೆಲುವು ಕಂಡಿದ್ದೀನಿ, ಸೋತಾಗ್ಲೂ ಜನಸೇವೆಯನ್ನ ಬಿಟ್ಟಿಲ್ಲ. ನಾನು ಈಗೀಗ ಕ್ಷೇತ್ರಕ್ಕೆ ಹೆಚ್ಚು ಬರೋಕೆ ಆಗ್ತಿಲ್ಲ. ನನ್ನ ಮಗ ಯತೀಂದ್ರ ಬರ್ತಾರೆ, ನನ್ನನ್ನ ಬೆಳೆಸಿದ ಹಾಗೆ ಯತೀಂದ್ರನನ್ನ ಕೂಡ ರಾಜಕೀಯವಾಗಿ ಬೆಳೆಸಿ ಅಂತ ಹೇಳಿ ಜನರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಏನು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ಮಹತ್ವದ ಕ್ರಿಟಿಕಲ್ ಮಿನರಲ್ಸ್ ಒಪ್ಪಂದ ಫೈನಲ್ ಆಗೋ ವಿಚಾರ ತೀರಾ ಹತ್ತಿರದಲ್ಲಿದೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ. 2 ರಾಷ್ಟ್ರಗಳ ಪ್ರಮುಖ ಸಹಕಾರದ ಕ್ಷೇತ್ರಗಳಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಕೂಡ ಒಂದು. ಇದು ನಮ್ಮ ಆರ್ಥಿಕ ಬೆಳವಣಿಗೆ ಮತ್ತು ರಾಷ್ಟ್ರೀಯ ಭದ್ರತೆ ಎರಡಕ್ಕೂ ಕೂಡ ಅನಿವಾರ್ಯ ಅಂತ ಹೇಳಿದ್ದಾರೆ. ಅಲ್ಲದೆ PM ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಪರ್ಸನಲ್ ಫ್ರೆಂಡ್ಶಿಪ್ ನಿಂದಾಗಿನೇ 2 ರಾಷ್ಟ್ರಗಳ ನಡುವೆ ಟ್ರೇಡ್ ಡೀಲ್ ಫೈನಲ್ ಸ್ಟೇಜ್ಗೆ ಬಂದಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಮೆರಿಕ ಭಾರತವನ್ನ ಪಾಕಿಸ್ತಾನ ಜೊತೆಗೆ ಲಿಂಕ್ ಮಾಡಿ ನೋಡ್ತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಭಾರತ ರಿಲೇಶನ್ಶಿಪ್ ಭಾರತಕ್ಕೆ ಮಾತ್ರ ಸೀಮಿತವಾಗುತ್ತೆ. ಅಮೆರಿಕ ಯಾವತ್ತೂ ಬೇರೆ ರಾಷ್ಟ್ರಗಳನ್ನ ಗ್ರೂಪ್ ಮಾಡಿ ನೋಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದರೊಂದಿಗೆ ಜಾಗತಿಕ ತೈಲ ಬೆಲೆ ಸ್ಟೇಬಲ್ ಆಗಿ ಇಡೋದಕ್ಕೆ
ಭಾರತ ನಮಗೆ ಸಹಕಾರ ಕೊಡ್ತಿದೆ, ಅದಕ್ಕೆ ನಾವು ಭಾರತವನ್ನ ಶ್ಲಾಘಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು. ಮುಂಬೈ ಮೂಲದ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಕಂಪನಿ ಆಂಧ್ರದ ನೆಲ್ಲೂರು ಜಿಲ್ಲೆಯಲ್ಲಿ ವಿಶ್ವದ ಮೊದಲ ಆಟೋನಮಸ್ ಮ್ಯಾರಿಟೈಮ್ ಶಿಪ್ ಬಿಲ್ಡಿಂಗ್ ಸೆಂಟರ್ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದೆ. ಮನುಷ್ಯರ ಸಹಾಯ ಜಾಸ್ತಿ ಇಲ್ಲದೆ ತಾವಾಗೆ ಚಲಿಸೋ ಹಡಗುಗಳು ಮತ್ತು ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ಗಳನ್ನು ತಯಾರಿಸಲಾಗುತ್ತೆ. ಈ ಪ್ರಾಜೆಕ್ಟ್ಗಾಗಿ ಆಂಧ್ರ ಸರ್ಕಾರ 30 ಎಕರೆ ಜಮೀನು ಕೊಟ್ಟಿದೆ. ಇನ್ನು ಪೀರಿಯಡ್ಸ್ ಟೈಮ್ನಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ವೇತನ ಸಹಿತ ರಜೆ ಕೊಡುವಂತೆ ರಾಜ್ಯಗಳಿಗೆ ನಿರ್ದೇಶನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿತ್ತು. ಈ ಅರ್ಜಿಯನ್ನ ಕೋರ್ಟ್ ಈಗ ವಜಾಗೊಳಿಸಿದೆ. ಈ ಬಗ್ಗೆ ಮಾತನಾಡಿದ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು, ಒಂದು ವೇಳೆ ನಾವು ಇಂಥ ಕಾನೂನು ತಂದ್ರೆ ಅದು ಮಹಿಳೆಯರ ಉದ್ಯೋಗದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಿಮಗೆ ಉದ್ಯೋಗದಾತರ ಮೈಂಡ್ ಸೆಟ್ ಗೊತ್ತಿಲ್ಲ. ಇಂಥ ಕಾನೂನು ತಂದ್ರೆ ಅವರು ಮಹಿಳೆಯರನ್ನ ಕೆಲಸಕ್ಕೆ ತಗೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಇದರಿಂದ ಮಹಿಳೆಯರು ಪುರುಷರಿಗಿಂತ ಕಮ್ಮಿ ಅನ್ನೋ ತಪ್ಪು ಸಂದೇಶ ಕೂಡ ರವಾನೆ ಆಗುತ್ತೆ. ಮಹಿಳೆಯರಲ್ಲೂ ತಾವು ಪುರುಷರಿಗಿಂತ ಕಮ್ಮಿ ಅನ್ನೋ ಮಾನಸಿಕ ಭಯ ಶುರುವಾಗಬಹುದು. ಇದು ಸರಿ ಇಲ್ಲ ಅಂತ ಹೇಳಿ ವಜಾ ಮಾಡಿ ಕಳಿಸಿದ್ದಾರೆ. ಏನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದ ಶಾಸಕ ಬೈರತಿ ಬಸವರಾಜ್ಗೆ ಕಡೆಗೂ ಕೂಡ ರಿಲೀಫ್ ಸಿಕ್ಕಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಮೊದಲು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಬೈರತಿ ಬಸವರಾಜರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಕಾರಣ ಬಂಧಿಸಲಾಗಿತ್ತು. ಬಂಧನದ ಮರುದಿನವೇ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಜಯದೇವಾಗೆ ದಾಖಲಿಸಿ ಆಂಜಿಯೋಗ್ರಾಮ್ ಕೂಡ ಮಾಡಲಾಗಿತ್ತು. ಇದೀಗ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಾರ್ಚ್ 15ರಿಂದ 18ರವರೆಗೆ ಮಳೆಯಾಗೋ ಸಾಧ್ಯತೆ ಇದೆ. ಮುಖ್ಯವಾಗಿ ಬೆಂಗಳೂರು ವಿಭಾಗ, ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಮಳೆಯಾಗೋ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಷೇರುಪೇಟೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 1470 ಪಾಯಿಂಟ್ಸ್ ಅಥವಾ 1.93% ಬಿದ್ದು 74,563ಕ್ಕೆ ರೀಚ್ ಆಗಿದೆ. ನಿಫ್ಟಿ 488 ಪಾಯಿಂಟ್ಸ್ ಅಥವಾ 2.06% ಡೌನ್ ಆಗಿ 23,151ಕ್ಕೆ ತಲುಪಿದೆ. ಇತ್ತ ಬಿಎಸ್ಸಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕೂಡ 2%ಗಿಂತ ಜಾಸ್ತಿ ಬಿದ್ದಿವೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಭರ್ತಿ 14 ದಿನಗಳನ್ನು ಪೂರೈಸ್ತಾ ಇರೋ ಮಿಡಲ್ ಈಸ್ಟ್ ಯುದ್ಧ ನಿಲ್ಲುವ ಸೂಚನೆ ಇಲ್ಲ. ಹೊಸ ಖಾಮೆನೈ ಅಂದರೆ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈರ ಸ್ಟೇಟ್ಮೆಂಟ್, ನಾವು ಹುತಾತ್ಮರ ಸಾವಿಗೆ ಪ್ರತಿಕಾರ ತೀರಿಸ್ಕೊಳ್ತೀವಿ, ಹೊರ್ಮುಜ್ ಜಲಸಂಧಿ ಬಂದೇ ಇರುತ್ತೆ ಅಂತೆಲ್ಲ ಹೇಳಿರೋದು ಅಂದರೆ ಇರಾನ್ ಸರ್ಕಾರ ರಿಲೀಸ್ ಮಾಡಿರೋ ಅವರ ಸ್ಟೇಟ್ಮೆಂಟಲ್ಲಿ. ಮತ್ತು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಹೊಸ ಖಾಮೆನೈನ ಕೂಡ ನಾವು ಹತ್ಯೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರೋದು, ಟ್ರಂಪ್ರ ಬೆದರಿಕೆಗಳು ಎಲ್ಲ ನೋಡ್ತಿದ್ದಾಗ ಯುದ್ಧ ಕಂಟಿನ್ಯೂ ಆಗಿದೆ. ಇವ್ರ ಮಾತಲ್ಲೂ ಕೂಡ ಯಾವುದೇ ಟೋನ್ ಡೌನ್ ಅಪ್ರೋಚ್ ಕಾಣಿಸ್ತಾ ಇಲ್ಲ. ಹಾಗಾಗಿ ತೈಲ ಬೆಲೆ ಕೂಡ ಏರ್ತಾನೆ ಇದೆ. ಒಂದು ಬ್ಯಾರೆಲ್ ತೈಲಕ್ಕೆ $100 ಮೇಲಕ್ಕೆ ಹೋಗ್ಬಿಟ್ಟಿದೆ. ಈಗ ವಿದೇಶಿ ಬಂಡವಾಳ ಕೂಡ ಭಾರತದಿಂದ ಹೊರಗೆ ಹೋಗೋದು ಕಂಟಿನ್ಯೂ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಕೂಡ ಆಗ್ತಿದೆ. ಹೀಗಾಗಿ ಮಾರ್ಕೆಟ್ ಮತ್ತೆ ರೆಡ್ ಆಗಿದೆ. ಇನ್ನು ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಭಾರತಿ ಏರ್ಟೆಲ್ ಗ್ರೀನ್ನಲ್ಲಿದ್ವು. ಇತ್ತ ಟಾಟಾ ಸ್ಟೀಲ್, ಲಾಸನ್ ಆ್ಯಂಡ್ ಟೂಬ್ರೋ, SBI, ಟಾಟಾ ಮೋಟಾರ್ಸ್ ಮತ್ತು ಮಾರುತಿ ಸುಜುಕಿ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 20 ಪೈಸೆ ಇಳಿಕೆಯಾಗಿ $92.45 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,904 ಕಮ್ಮಿಯಾಗಿ 1,58,399 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,750 ಕಮ್ಮಿಯಾಗಿ 1,45,090 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $7,813 ಕಮ್ಮಿಯಾಗಿ 2,60,488 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಇನ್ಕ್ಲೂಡಿಂಗ್ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಕರೆಂಟ್ ಪವರ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.